ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವರು ವಿವಿಧ ಇಲಾಖೆಗಳ ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ದಿಢೀರ್ ಭೇಟಿಗೆ ದಂಗಾದ ಆಫೀಸರ್ಸ್. ರಾಜ್ಯ ಲೋಕಾಯುಕ್ತ ನ್ಯಾಯಮೂರ್ತಿ ಕೇಳ್ತಾ ಇರುವ ಪ್ರಶ್ನೆಗೆ ಮಂಕಾಗಿ ನಿಂತ ಅಧಿಕಾರಿಗಳು. ಯಾದಗಿರಿಯಲ್ಲಿ ಯಾವ್ಯಾವ ಹಾಸ್ಟೆಲ್ಗೆ ಭೇಟಿ ನೀಡಿದ್ದಾರಾ, ನಿಮ್ಮ ಕೆಲಸದ ಬುಕ್ ತೋರಿಸಿ ಅಂತ ತಾಕೀತು ಮಾಡಿದ್ದಾರೆ. ವಸತಿ ನಿಲಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬರ್ತಾ ಇವೆ. ಹಾಸ್ಟೆಲ್ಗೆ ಹೋಗಿ ನೋಡಿ ಬಂದ್ರೆ ಸಾಕಾಗೋದಿಲ್ಲ. ಎಷ್ಟೋ ಹಾಸ್ಟೆಲ್ಗಳಲ್ಲಿ ಶೌಚಾಲಯ ಇಲ್ಲದೆ ಮಕ್ಕಳು ಬಹಿರ್ದೆಸೆಗೆ ಹೋಗ್ತಾರೆ. ಆದಷ್ಟು ಬೇಗ ನೀವು ಕೆಲಸ ಮಾಡಿದ್ದು ಮತ್ತೆ ಎಷ್ಟು ಸಮಸ್ಯೆಗಳ ಬಗ್ಗೆ ಹರಿಸಿದ್ದೀರಾ ಅಂತ ಕೇಳಿದ್ದಾರೆ. ಎಲ್ಲಾ ರಿಪೋರ್ಟ್ ಕೊಡಿ ಅಂತ ಲೋಕಾಯುಕ್ತ ನ್ಯಾಯಾಧೀಶ ಬಿಎಸ್ ಪಾಟೀಲ್ ಕೇಳಿದ್ದಾರೆ. 1200 ರೂಪಾಯಿ ತಗೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇವತ್ತು ನಾವು ರಿಸೀಟ್ ಸಹಿತ ಹಿಡ್ಕೊಂಡು ತೊಗೊಂಡು ಬಂದಿದ್ದೀವಿ, ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಈ ವ್ಯವಹಾರಗಳನ್ನು ಇಲ್ಲಿ ನಡೀತಾ ಇದ್ದಾವೆ. ಯಾಕೆ ದುಡ್ಡಿಲ್ಲ ಅಂತಲ್ಲ, ನೀವು ಹೇಳ್ತಾರಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಅದು ಎಲ್ಲೇ ಹೋಗ್ತದೆ, ಬೇರೆ ಕಡೆ ಹೋಗ್ತದೆ. ಅದನ್ನು ಸೂಪರ್ವೈಸ್ ಮಾಡೋವಿಲ್ಲ, ನೋಡೋವಿಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಅರ್ಥ ಆಯಿತು? ಸೊ ನನಗೆ ರಿಪೋರ್ಟ್ ಬೇಕು. ನಿಮ್ಮಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ, ಆ ಹಾಸ್ಟೆಲ್ ಪರಿಸ್ಥಿತಿ ನಾವೀಗ ಬರೆದು ನಿಮಗೆ ರಿಪೋರ್ಟ್ ಹಾಕ್ತೀವಿ. ನೀವು ನೋಡಿದ್ರದ್ದು ರಿಪೋರ್ಟು ನಿಮಗೆ ಹಾಕಿ ಒಂದು ನೋಟಿಸ್ ಕೊಡ್ತೀವಿ. ಆ ನೋಟಿಸ್ನಲ್ಲಿ ಏನೇನು ನ್ಯೂನತೆಗಳನ್ನು ನಾವು ನೋಡಿದ್ದೀವಿ ಅನ್ನೋದು ಬರಿತೀವಿ. ಅಂದಾಜು ಒಂದು 8-10 ಹಾಸ್ಟೆಲ್ಸನ್ನು ವಿಸಿಟ್ ಮಾಡಿರ್ಬೋದು. ಆ ಹಾಸ್ಟೆಲ್ಗಳ ಪರಿಸ್ಥಿತಿ ಬರ್ತೀವಿ. ಯು ಹ್ಯಾವ್ ಟು ಗಿವ್ ಅಸ್ ದಿ ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಹಾಸ್ಟೆಲ್ಸ್ ಇನ್ ಯಾದಗಿರಿ ಡಿಸ್ಟ್ರಿಕ್ಟ್. ಅದಾ ಯು ಆರ್ ದಿ ಹೆಡ್ಸ್ ಆಫ್ ಅವರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಟಾಯ್ಲೆಟ್ ಇಲ್ಲ ಅಂತ ಅದು ಕೆಲಸ ಉಪಯೋಗ ಇಲ್ಲ ಅಂತ ಅದು ನಿಮಗೆ ಬರೋದಿಲ್ಲ, ಡಿಸಿಗೆ ಬರ್ತದೆ ನೀವು ಹೇಳಿದ್ದೀರಿ. ಆಯಿತು. ನಿಮ್ಮಲ್ಲಿನೂ ಕೂಡ ಸಮಸ್ಯೆಗಳದಾವೆ. ಬೆಡ್ ಇಲ್ಲ, ಮಕ್ಕಳು ಕೆಳಗೆ ಮಲಗ್ತಾವೆ. ಆನಂತರ ಒಂದೊಂದು ರೂಮಿನಲ್ಲಿ 8 ಮಂದಿ ಇರಬೇಕಾದ್ರೆ ಕೆಳಗೆ ಒಂದು 4 ಮಂದಿ ಎಕ್ಸ್ಟ್ರಾ. ಒಂದು ಹಾಲ್ ಇರ್ತದೆ, 60-70 ಹುಡುಗರು. ಒಂದೇ ಹಾಲ್ ತಗೊಂಡಿರ್ತೀರಿ ರೆಂಟಿಗೆ. ಅದರಲ್ಲಿ 50-60 ಜನ ಇರ್ತಾರೆ. ಅದು ಹುಡುಗಿಯರು ಇರ್ತಾರೆ. ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇರೋದಿಲ್ಲ. ಆನಂತರ ಕಬ್ಬರ್ಡ್ ಇರೋದಿಲ್ಲ, ಸಾಮಾನ್ಯಗಳು ಇಟ್ಕೊಳಕ್ಕೆ. ಕೆಳಗಡೆ ಕಾಟ್ ಕೆಳಗಡೆ ಇಟ್ಕೊತಾರೆ. ಈ ಥರ ಆ್ಯಂಡ್ ದುಡ್ಡೆಲ್ಲ ಬೇಕಾದಷ್ಟು ಗ್ರ್ಯಾಂಡ್ ಬರಿಬೇಕಾದ್ರೆ ನೀವು ಸಪೋಸಿಂಗ್ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್, ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಆದರೆ ನೀವು ಬರೆದಿರ್ಬೇಕು. ಏನಂತ, ನಾನು ಇಂಥ ಜನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ, ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ, ಅದಕ್ಕಾಗಿ ನಾನು ಬರಿತಾ ಇದ್ದೀನಿ. ಡಿ ಸಿಗೆ ಒಂದು ಕಾಪಿ, ಅವ್ರಿಗೆ ಒಂದು ಕಾಪಿ, ನಿಮ್ಮ ಮೇಲಾಧಿಕಾರಿಗಳಿಗೆ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ದೀರಿ ಅಂದರೆ ನಾವು ಅವ್ರನ್ನ ಕ್ಯಾಚ್ ಈ ನೀವು ಮಾಡೋದಿಲ್ಲಲ್ಲ. ನಿಮಗೇನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೇ ಇರಬೇಕು, ನೀವು ಹೀಗೆ ಇರಬೇಕು. ಇದೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ, ಹಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ, ಮುಂದೆ ಹೋಗ್ತಾ ಇಲ್ಲ. ಮುಂದೆ ಹೋಗಬೇಕು ಅಂತಂದರೆ ಎಂತೆಂಥ ಫೆಸಿಲಿಟೀಸ್ ಕೊಡ್ಬೇಕು ಮಕ್ಕಳಿಗೆ. ಕೊಟ್ಟರೆ ಅದು ಏನು ನೀವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ ಅದು ಕಂಪ್ಲೈ ಆಯಿತು ಇಲ್ಲೋ ಬೇಕಲ್ಲ. ಮೆಥಾಡಿಕಲ್ ಆಗಿ ಕೆಲಸ ಮಾಡೋದಂದ್ರೆ ಹಾಗೆ ನೀವು ಇಲ್ಲಿಂದ ಒಂದು 50 ಕಿಲೋಮೀಟ್ರು ಸರ್ಕಾರದ ಪೆಟ್ರೋಲ್ ಹಾಕ್ಕೊಂಡು ಅಲ್ಲಿ ತನಕ ಹೋಗಿರ್ತೇವೆ. ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು, ಯಾವನು ಅಬ್ಸೆಂಟ್ ಇದ್ದ, ಯಾವನು ಏನು ಕಂಪ್ಲೇಂಟ್ ಬಂದಿತ್ತು ನೀವು ಹೋದಾಗ, ಅವನಿಗೆ ಯಾರಿಗೆ ಡೈರೆಕ್ಷನ್ ಕೊಟ್ಟರಿ, ಯಾವನಿಗೆ ಅವನ ಮೇಲೆ ಮೇಲಾಧಿಕಾರಿಗಳಿಗೆ ಏನು ತಿಳಿಸಿದ್ರಿ, ಅವ್ನು ಸಸ್ಪೆಂಡ್ ಮಾಡೋದು ಹೇಳಿದ್ರ ಅಥವಾ ಅವನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ, ಏನಾದರೂ ಒಂದು ಇರಬೇಕಲ್ಲ. ಬರೀ ಹೋದೆ ಬಂದೆ ಏನಾಯ್ತು, ಹೋದೆ ಬಂದೆ ಬರ್ಕೊಂಡ್ರೆ ಹಂಗಾದ್ರೆ you should maintain the record here. See, I have come here all the way from Bangalore. I want to know what is the nature of the work you are discharging, how satisfactorily you are working. I need to know it, and there should be record for that. ಹೌದಿಲ್ಲ? ಮತ್ತೆ ನೀವೆಲ್ಲ ಸರಿ ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿ ಮಾಡಿದಾರೆ ಆಫೀಸರ್, ಒಳ್ಳೆ ಆಫೀಸರ್ ಇದ್ದಾರೆ ಅಂತ ಹೇಳಕ್ಕೆ ಬರ್ತಾರೆ. ಹೌದಿಲ್ಲ? ಸೊ ಇದನ್ನು ಮೇಂಟೈನ್ ಮಾಡಿದೆ ಅಂದರೆ ನಾವು ಹೋಗಿ ಬಂದ್ವಿ ಹೋಗಿ ಏನು ಮಾಡಿದರೆ ಇಲ್ಲ. ಹೌದಾ? ಮತ್ತೆ ಈಗ ಹೋದ್ರಪ್ಪ ಜುಲೈನಲ್ಲಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.